ಯಾವ ಕಾರ ಅಡ್ಡಿಲ್ಲ ಈಗ ಅಲ್ಲ ಕುಂಡ್ರು ಸಾವನ್ನ ಸಿಂಧು ಅಪ್ಪಂದೆಕ್ಕೋ ಅದೇ ಆಯ್ನ ಪೀತಿ ಮಾಡಿದ್ದಾರೆ ಆಯ್ ಪೀತಿ ಮಾಡಿದ್ದಾರೆ ಆಯ್ನು ಬತ್ತೆ ಕಡೆಗೆ ಅಜ್ಜಿ ಮನೆಗೆ ಕಡೆಗೆ ಬತ್ತೆ ನಾನು ರಾಣಿ ಕರ್ಕೊಂಡು ಹೋಗ್ತಾ ಇದ್ದಿಲ್ಲ ಅದು ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಲಾಸ್ಟ್ ವ್ಲಾಗಲ್ಲೆಲ್ಲ ನೀವು ನೋಡಿರ್ತೀರ, ನಾನು ಅಶ್ವಿನ್ನ ಬಿಟ್ಟು 4 ಡೇಸ್ ಆಗಿತ್ತು. ಆಮೇಲೆ ಹೋದ ತಕ್ಷಣ ಅವನು ಹೇಗೆ ನನ್ನ ಹಗ್ ಮಾಡ್ದ, ಹೇಗೆ ನನ್ನ ಜೊತೆಗೆ ಇದ್ದ, ಅದು ಅಲ್ಲದೆ ಅಶ್ವಿನಿಗೆ ಫ್ರಾಕ್ ಹಾಕಿದ್ವಿ, ಆ ಡ್ರೆಸ್ ಎಲ್ಲ ಹೇಗೆ ಅನ್ನಿಸ್ತು ಅಂತೆಲ್ಲ ನೋಡಿದ್ರಿ. ಹಾಗೆ ಇವತ್ತು ನೆಕ್ಸ್ಟ್ ಡೇ ನಾವು ಇವಾಗ ಅಮ್ಮನ ಮನೆಗೆ ಹೊರಟಿದ್ದೀವಿ. ಇವತ್ತಲ್ಲಿ ದೀಪಾವಳಿ ಹಬ್ಬ ಇದೆ. ದೀಪಾವಳಿ ಮುಗಿದು ತುಳಸಿ ಹಬ್ಬ ಮುಗಿದಿದೆ, ಇವಾಗ ಯಾಕೆ ದೀಪಾವಳಿ ಹಬ್ಬದ ವ್ಲಾಗ್ ಹಾಕ್ತಾ ಇದ್ದೀನಿ ಅಂತ ಅಂದ್ಕೋತಿದ್ದೀರಾ ಫ್ರೆಂಡ್ಸ್. ಎಡಿಟಿಂಗ್ ಮಾಡೋದು ಕೂಡ ಸ್ವಲ್ಪ ಲೇಟ್ ಆಯಿತು. ನಾನು ಕೂಡ ನನ್ನ ಮಗನ ಸ್ಕೂಲು, ಆಫೀಸು, ಊರಿಗೆ ಹೋಗೋದು ಬರೋದು ಅದು ಇದು ಅಂತ ಸ್ವಲ್ಪ ಬ್ಯುಸಿ ಇದ್ದೆ. ಅದ್ರ ಮಧ್ಯೆ ನನಗೆ ಕೂಡ ಸ್ವಲ್ಪ ಹುಷಾರಿರಲಿಲ್ಲ, ಕಣ್ಣಿನ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ಅದು ಹೇಗಾಯಿತೋ ಏನೋ ಗೊತ್ತಿಲ್ಲ. ಡಾಕ್ಟ್ರು ಬೇರೆ ಕ್ಲೈಮೇಟ್ ಚೇಂಜಸ್ಸಿಂದ ಕೂಡ ಆಗತ್ತೆ, ಅದಲ್ಲದೆ ಟ್ರಾವೆಲ್ ಮಾಡಿದ್ರು ಕೂಡ ಆವಾಗ ಕ್ಲೈಮೇಟ್ ಚೇಂಜಸ್ ಆಗುತ್ತಲ್ಲ, ಅದರಿಂದ ಕೂಡ ಆಗತ್ತೆ ಅಂತೆಲ್ಲ ಹೇಳಿದ್ದಾರೆ. ಸೊ ಅದರಿಂದ ಜಾಸ್ತಿ ಮೊಬೈಲು, ಲ್ಯಾಪ್ಟಾಪೆಲ್ಲ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಎಡಿಟಿಂಗೆಲ್ಲ ತುಂಬ ಸ್ಲೋನೇ ಆಗೋಯಿತು. ಸ್ವಲ್ಪ ಲೇಟ್ ಆಯಿತು ಈ ವಿಡಿಯೋ ನಿಮ್ಮ ಮುಂದೆ ಬರೋಕ್ಕೆ. ಅಮ್ಮನ ಮನೆಗೆ ಹೋಗ್ತಾ ಇದ್ದಾಗೆ, ಅಶೀಸರಕ್ಕೆ ಹೋಗ್ತಾ ಇದ್ದಾಗೆ ತ್ರಿಷಿಕಾ ಸಿಕ್ಬಿಟ್ಲು. ಅವಳು ಕೂಡ ತುಂಬ ಹೊತ್ತಿಂದ ಕಾಯ್ತಾ ಇದ್ಲು ಅಂತ ಅನಿಸತ್ತೆ. ಪಾಪು ಬಾವ ಯಾವಾಗ ಬರ್ತಾನೆ, ಪಾಪು ಬಾವ ಯಾವಾಗ ಬರ್ತಾನೆ ಅಂದ್ಕೊಂಡು ಕೇಳಲೇಬಿಡಿ, ಇಬ್ಬರು ಅಂಗಳದಲ್ಲಿ ಸಿಕ್ಕಾಪಟ್ಟೆ ಓಡಿ ಓಡಿ ಹೋಗ್ತಾಯಿದ್ರು. ಕಷ್ಟಪಟ್ಟು ಹಿಡ್ಕೊಬಂದಿದ್ದೀವಿ ಅವರಿಬ್ರು. ಮನೆಗೆ ಬನ್ನಿ ಅಂತ ಕರ್ಕೊಂಡು ಬಂದ್ವಿ. ಇವಾಗ ಪೂಜೆಗೆಲ್ಲ ರೆಡಿಯಾಗಿದೆ, ಪೂಜೆಗೆ ಹೊರಡ್ತಾ ಇದ್ದೀವಿ. ಫಸ್ಟು ಗೋ ಪೂಜೆ. ಇವತ್ತು ಈ ವರ್ಷ ನಮ್ಮ ಅಣ್ಣ ಪೂಜೆ ಮಾಡ್ತಿರೋದು. ಪ್ರತಿ ವರ್ಷ ಅಪ್ಪ ಮಾಡೋರು, ಈ ಸತಿ ಅಪ್ಪನಿಗೆ ರಿಟೈರ್ಮೆಂಟು. ಅಣ್ಣ ಇರೋದ್ರಿಂದ ಅಣ್ಣ ಮಾಡ್ತಿದ್ದಾರೆ. ಭಟ್ರು ಕೂಡ ಹೊಸಬ್ರು, ಹಾಗೆಯೇ ಹಸುಗಳಿಗೆ ಕೂಡ ಯಾವುದೋ ಒಂಥರ ಹೊಸ ಮುಖ ನೋಡಿದಾಗ ಆಗ್ತಾಯಿದೆ ಅನಿಸತ್ತೆ. ಇಲ್ಲಂತೂ ಇವ್ರು ನೋಡಿ, ತ್ರಿಷಿಕಾಗಂತೂ ಅಶ್ವಿನ್ ಮುದ್ದು ಮಾಡೇ ಮುಗಿಯಲ್ಲ. ಅವನು ಕೆಲವೊಮ್ಮೆ ಮುದ್ದು ಮಾಡಿಸ್ಕೊಳ್ಳೋನು, ಕೆಲವೊಮ್ಮೆ ಸ್ವಲ್ಪ ಇರಿಟೇಷನ್ ಆಗುತ್ತೆ ಅವನಿಗೆ. ಆವಾಗ ಅವಳಿಗೆ ಜುಟ್ಟ ಹಿಡಿಯೋದು, ಅವಳಿಗೆ ಕಚ್ಚೋದು, ಅವಳಿಗೆ ಬರ್ಕೋದು ಎಲ್ಲ ಮಾಡ್ತಾನೆ ಅವನು. ಸಿಕ್ಕಾಪಟ್ಟೆ ಕಾಟ ಕೊಡ್ತಾನೆ ಅವಳಿಗೆ. ಅಶ್ವಿನ್ ಈಗ ತಾನೇ ಮನೆ ಹಬ್ಬ ಮುಗಿಸಿರೋದ್ರಿಂದ ಅವನಿಗೆ ಗೋಪೂಜೆ ಮತ್ತು ದೀಪಾವಳಿಯಲ್ಲಿ ಏನೇನು ಪೂಜೆ ಮಾಡ್ತಾರೆ ಅಂತ ಸ್ವಲ್ಪ ಗೊತ್ತಿತ್ತು. ಹಾಗಾಗಿ ಅವನು ಅಲ್ಲೆಲ್ಲ ಜೌಂಟೆ ಬರ್ಸ್ಕೋತಾ ಕೂತಿದ್ದ. ಹಾಗೆ ಹಸುಗಳ ಮೇಲೆ ಕೂತ್ಕೋಬೇಕು ಅಂತ ಅದೇನೋ ಒಂದು ಹೊಸ ಇದು. ಅವ್ರು ಹೇಳ್ದಂಗೆ ಅವ್ರ ಅಜ್ಜ ಅಜ್ಜಿ ಎಲ್ಲ ಕೇಳ್ತಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಸು ಮೇಲೆ ಕೂತ್ಕೊಂಡಿದ್ದಾನೆ ಅಂತ. ನಮ್ಮ ಕಡೆ ಆಕಳಂತೀವಿ, ಆಕಳ ಮೇಲೆ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾನೆ, ಒಂದು ಸ್ವಲ್ಪನೂ ಭಯ ಪಡ್ದೇನೆ. ಆ ಆಕಳು ಕೂಡ ಹಂಗೇ, ಅಂದರೆ ಮಗು ಕೂತಿದೆ ಅಂತ ಭಯಪಟ್ಟು ಅಥವಾ ಓಡಾಡೋದಾಗಲಿ ಏನೂ ಮಾಡಿಲ್ಲ, ಆರಾಮ್ಸೆ ನಿಂತ್ಕೊಂಡಿತ್ತು. ಪಾಪು ಬಾವ ಕೂತಿದ್ದಾನಲ್ಲ ಆಕಳ ಮೇಲೆ, ನಾನು ಕೂತ್ಕೋತೀನಿ ಅಂತ ತ್ರಿಷಿಕಾದು. ಹಾಗಾಗಿ ಅವ್ರ ಅಜ್ಜಿ ಅವಳನ್ನ ಕುಂಡ್ರಿಸೋಕೆ ಹೋದ್ಲು. ಅವಳು ಸ್ವಲ್ಪ ದೊಡ್ಡವಳಾಗಿಲ್ಲಲ್ಲ, ಅವಳು ಸ್ವಲ್ಪ ಭಯಪಟ್ಟಳು ಆಕಳ ಮೇಲೆ ಕೂತ್ಕೊಳ್ಳೋಕ್ಕೆ. ಆಕಳು ಕೂಡ ತ್ರಿಷಿಕಾ ಭಯಪಟ್ಟಿದ್ದು ನೋಡಿ ಆಕಳು ಕೂಡ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು ಜೋರಾಗಿ. ಆಮೇಲೆ ಇಬ್ಬರು ಸುಮ್ಮನೆ ಇಳ್ಕೊಂಡು ಬಂದರು. ಪೂಜೆ ಮುಗಿಯೋಲ್ಲಿವರೆಗೂ ಈ ಮಕ್ಕಳು ಸುಮ್ಮನೆ ಕೂರಲ್ಲ ಅಂತ ಅವರಿಗೇನೋ ಒಂದು ಕಟ್ಟಕ್ಕೆ ಮಾಡಿಸಿದ್ದು ಅಪ್ಪ. ಹಾಗೆ ಪೂಜೆ ಮುಗಿದ ತಕ್ಷಣ ನೈವೇದ್ಯಕ್ಕಿಟ್ಟಿರೋ ಬಾಳೆಹಣ್ಣು, ಆಮೇಲೆ ಸ್ಪೆಷಲ್ ಇವತ್ತು ಹಳದಿ ಕಲರ್ ದೋಸೆ ಮಾಡ್ತಾರೆ, ಏನೋ ರೈಸ್ ಮಾಡ್ತಾರೆ, ಆಮೇಲೆ ಸ್ವೀಟ್ ಇರುತ್ತೆ ಅವರಿಗೆ. ಅಮ್ಮ ಹೋಳಿಗೆ ಮಾಡಿದರು. ಎಲ್ಲನೂ ಹಸುಗಳಿಗೆ ಎಲ್ಲರೂ ಸೇರಿ ಕೊಟ್ವಿ. ಹಾಗೆ ನಾನು ತ್ರಿಷಿಕಾ ಕೂಡ ಕೊಡೋಕ್ಕೋದ್ವಿ. ಹೆದರ್ಕೊಂಡೇ ಕೊಡ್ತಾ ಇದ್ದೀವಿ. ಬಟ್ ಆದರೂ ಪರವಾಗಿಲ್ಲ, ಅವಳು ನನ್ನ ಜೊತೆಗೆ ಸೇರಿ ಕೊಡ್ತಾ ಇದ್ದಾಳೆ. ನಮ್ಮ ಕಡೆ ಎಲ್ಲ ದೀಪಾವಳಿಯಲ್ಲಿ ಗೋಪೂಜೆನೇ ತುಂಬ ಮೇನ್ ಪೂಜೆ, ಅದೇನೇ ದೊಡ್ಡ ಪೂಜೆ ಕೂಡ ಹೌದು. ಗೋಪೂಜೆ ಮುಗಿದ ನಂತರ ಪ್ರಸಾದ ಎಲ್ಲ ತಗೊಂಡು ಆಮೇಲೆ ನೆಕ್ಸ್ಟ್ ಪೂಜೆಗೆ ಹೊರಟ್ವಿ. ಈ ದಿನ ತುಂಬ ಪೂಜೆಗಳಿರುತ್ತೆ. ಅದರಲ್ಲಿ ಗೋಪೂಜೆ ಮುಗಿದ ನಂತರ ಬಾವಿ ಪೂಜೆ ಇರುತ್ತೆ, ಆಮೇಲೆ ಗುದ್ದಲಿ, ಆಮೇಲೆ ನಾವು ಬಳಸೋ ಯಂತ್ರಗಳ ಪೂಜೆ ಇರುತ್ತೆ, ಅದಲ್ಲದೆ ಗಾಡಿ ಪೂಜೆ ಇರುತ್ತೆ. ಮನೆ ಪೂಜೆ ಆಲ್ರೆಡಿ ಬೆಳಗ್ಗೆ ಬೇಗನೆ ಮಾಡಿರ್ತಾರೆ. ಅದಲ್ಲದೆ ಚೌಡಿ ಪೂಜೆ ಇರುತ್ತೆ, ತುಳಸಿ ಪೂಜೆ ಇರುತ್ತೆ. ಎಲ್ಲ ಪೂಜೆಗಿಂತ ಮೊದಲು ಬೆಳಿಗ್ಗೆ ಹುಲಿಯಪ್ಪನ ಪೂಜೆ ಇರುತ್ತೆ. ಹುಲಿಯಪ್ಪ ಹಸುಗಳಿಗೇನು ಮಾಡಬೇಡ, ಹಸುಗಳನ್ನೆಲ್ಲ ಕಾಪಾಡು ಅಂತ ಹುಲಿಯಪ್ಪನ ಪೂಜೆ ಇರುತ್ತೆ. ಇವಾಗೆಲ್ಲ ಜಾಸ್ತಿ ಹುಲಿಗಳಿಲ್ಲ, ಮೊದಲೆಲ್ಲ ಕಾಡುಗಳೇ ಜಾಸ್ತಿ ಇದ್ವು, ಆವಾಗ ತುಂಬ ಹುಲಿಗಳಿದ್ವು.
ಆವಾಗ ಹಸುಗಳನ್ನು ತಿನ್ನೋದು ಕೂಡ ಜಾಸ್ತಿ ಇತ್ತು ಹುಲಿ. ಹಾಗಾಗಿ ಹುಲಿ ಪೂಜೆನೇ ಮೊದಲು ಇಟ್ಟಿದ್ದಾರೆ ಈ ಹಬ್ಬದಲ್ಲಿ. ಹಾಗೆ ಚೌಡಿ ಪೂಜೆಗಂತ ಹೋದ್ವಿ. ಅಲ್ಲಿ ದೊಡ್ಡಪ್ಪ ಕೂಡ ಬಂದಿದ್ದರು, ಪೂಜೆ ಮಾಡ್ತಾಯಿದ್ರು. ಅವ್ರ ಜೊತೆಗೆ ನಮ್ಮದು ಕೂಡ ಪೂಜೆ ಆಯಿತು. ಇಲ್ಲಿ ಚೌಡಮ್ಮ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಗುರು, ತುಂಬಾ ಪವರ್ಫುಲ್ಲಾಗಿದೆ. ನಮ್ಮೂರಲ್ಲಿ ಇನ್ನೂವರೆಗೂ ಒಂದು ವಸ್ತು ಕೂಡ ಕಳ್ತನ ಆಗಿಲ್ಲ. ಹಾಗೆಯೇ ಯಾರಿಗಾರು ಏನಾದ್ರು ಕೆಲಸ ಆಗೋದಿದ್ರೆ, ಆಮೇಲೆ ಏನಾದ್ರು ವಸ್ತು ಕಾಣದೇ ಇದ್ರೆ ಎಲ್ಲ ಚೌಡಿಗೆ ಕಾಯಿ ಹೇಳ್ಕೊತಾರೆ. ಅವ್ರವ್ರ ಭಕ್ತಿಗೆ ತಕ್ಕಂತೆ ಗಂಟೆ ಹೇಳ್ಕೊತಾರೆ. ತುಂಬ ಪವರ್ಫುಲ್ ಅಂತ, ಯಾರಿಗೂ ಏನೂ ಕೂಡ ಭಯ ಪಡಿಸೋದಿಲ್ಲ. ತುಂಬಾ ಶಾಂತವಾದ ಚೌಡಮ್ಮ ಅಂತ ಕೂಡ ಹೇಳ್ಬೋದು. ಆದರೆ ನಾವು ಏನೇ ಕೆಲಸ ಅಂದ್ಕೊಂಡ್ರೂ ಆಗತ್ತೆ ಇಲ್ಲಿ. ಬಂದ ಇವನೇ ರಾಮ, ಇವನೇ ಅದೇ ರಾಮ. ರಾಮ್ ಬಂದ, ರಾಮ್ ಬಂದ, ರಾಮ್ ಬಂದ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹಾಗೆ ದೀಪಾವಳಿಲಿ ನಮ್ಮ ಕಡೆ ಅಮ್ಮನ ಮನೆ ಕಡೆ ಮನೆ ಹೆಣ್ಮಕ್ಳು ದೇವರಿಗೆ ಅಂತ ಪ್ರೇಯರ್ ಮಾಡಿಕೊಂಡು ಕಾಯಿ ಇಡ್ತಾರೆ. ವರ್ಷವಿಡೀ ತನ್ನ ಮನೇಲಿ ಮತ್ತು ಅಪ್ಪನ ಮನೇಲಿ ಎಲ್ಲ ಕಡೆ ಎಲ್ಲರಿಗೂ ಆರೋಗ್ಯ, ಆಯುಸ್ಸು, ಸಂಪತ್ತು, ಐಶ್ವರ್ಯ ಎಲ್ಲ ಕೊಟ್ಟು ಎಲ್ಲರನ್ನೂ ಕಾಪಾಡುವಂತ. ಹಾಗೆ ನಾವು ಕೂಡ ಕಾಯಿ ಇಟ್ಟು ನಮಸ್ಕಾರ ಮಾಡಿದ್ವಿ. ಪ್ರತಿ ವರ್ಷ ಕೂಡ ಈ ಹಬ್ಬದಲ್ಲಿ ಕಾಯಿ ಇಟ್ಟು ನಮಸ್ಕಾರ ಮಾಡ್ತೀವಿ. ಇನ್ ಕೇಸ್ ಹಬ್ಬಕ್ಕೆ ಬರೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ನಾವು ಯಾವಾಗ ಬರ್ತೀವೋ ಆವಾಗ ಕಾಯಿ ಇಡ್ತೀವಿ. ಹಾಗೆ ಬಂದು ಹಿರಿಯವರು ಎಲ್ಲರಿಗೂ ಕೂಡ ನಮಸ್ಕಾರ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಅತ್ತೆ ಮಾವ ಕೂಡ ಬಂದಿದ್ದರು. ಒಂಥರ ಎಲ್ಲ ಫ್ಯಾಮಿಲಿಯವರೆಲ್ಲ ಸೇರಿದಾಗಿತ್ತು. ಆದರೆ ಮೇಜರ್ ಮಿಸ್ಸಿಂಗ್ ಅಂದರೆ ನಮ್ಮ ಅತ್ತಿಗೆಂದಿರು ಮಾತ್ರ. ಒಂದು ಸಿಂಧು, ಇನ್ನೊಂದು ನಮ್ಮ ಅಣ್ಣನ ಹೆಂಡತಿ ರೇಖಾ. 2 ಅತ್ತಿಗೆಂದಿರು ಮಾತ್ರ ಇವತ್ತು ಮಿಸ್ಸಿಂಗು. ಉಳಿದವರೆಲ್ಲರೂ ಕೂಡ ಇದ್ದರು ಈ ಹಬ್ಬದಲ್ಲಿ. ಈ ವರ್ಷ ತುಂಬ ಗೆಸ್ಟ್ ಬಂದಿದ್ದರು. ಹಾಗಾಗಿ ಹಬ್ಬದ ವಾತಾವರಣ ಒಂಥರ ಇನ್ನೂ ಜಾಸ್ತಿ ಇತ್ತು. ತುಂಬ ಜನರಿದ್ದರೆ ಹಬ್ಬ ಆಚರಿಸೋಕ್ಕೆ ಚೆಂದ. ಒಬ್ಬರು ಇಬ್ಬರು ಇದ್ದರೆ ಏನೋ ಒಂಥರ ಹಬ್ಬದ ಫೀಲಿಂಗೇ ಬರಲ್ಲ. ನಾವು ಡೈಲಿ ಪೂಜೆ ಮಾಡ್ತೀವಿ ಅದೇ ಥರ ಅನಿಸ್ಬಿಡುತ್ತೆ. ಹಬ್ಬದ ಸ್ಪೆಷಲ್ ವಾತಾವರಣ ಕ್ರಿಯೇಟೇ ಆಗಲ್ಲ. ಹಾಗೆ ಅಮ್ಮ ಊಟಕ್ಕೆ ಸಿಕ್ಕಾಪಟ್ಟೆ ಐಟಮ್ ಮಾಡಿದರು. ಪಾಯಸ, ಹೋಳಿಗೆ, ಆಮೇಲೆ ಹಳದಿ ಕಲರ್ ತೆಳ್ಳೆವು ಮಾಡ್ತೀವಿ ಈ ಹಬ್ಬದಲ್ಲಿ, ಸ್ಪೆಷಲ್ ಇದು. ಅದಕ್ಕೆ ಹಚ್ಕೊಳ್ಳೋಕ್ಕೆ ಚಟ್ನಿ, ಆಮೇಲೆ ಕಾಯಿ ಸುಳಿ, ಬೆಲ್ಲ, ಕೋಸಂಬರಿ, ಪಲ್ಯ, ಮೊಸರನ್ನ, ಚಿತ್ರಾನ್ನ ಎಲ್ಲನೂ ಇತ್ತು. ಬೆಳಗ್ಗೆ ಕೂಡ ಬೇಗ ಎದ್ದಿದ್ದ. ಮಧ್ಯಾಹ್ನ ಕೂಡ ಊಟ ಮಾಡಿ ಮಲಗ್ಸೋಣ ಅಂದರೆ ಮಲ್ಕೊಂಡೇ ಇಲ್ಲ ನೋಡಿ, ಯಾವ ಥರ ಆಟ ಆಡ್ತಾ ಇದ್ದಾನೆ ಅಂತ. ಹಾಗೆ ಇವತ್ತಿನ ಲಾಗ್ಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ಈ ವರ್ಷದ ನಮ್ಮ ಹಬ್ಬದ ಲಾಗ್ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಾಣೀಸ್ ಲಾಗ್. ಟಾಟಾ, ಬಾಯ್ ಬಾಯ್.